ನಮಸ್ತೆ, ನನ್ನ ಹೆಸರು ಮಮತಾ ಅಂತ, ಬಾಗೇಪಲ್ಲಿಯಿಂದ ಮಾತಾಡ್ತಾ ಇರೋದು. ಮೊದಲಿಗೆ ಸುಭಾಷ್ ಪತ್ರಿಜಿ ಅವ್ರಿಗೆ ಮತ್ತು ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಜೊತೆಗೆ ನನಗೆ ಧ್ಯಾನ ಕಳಿಸ್ಕೊಟ್ಟ ಈಶ್ವರಮ್ಮಕ್ಕ ಅಂತಂದ್ಬಿಟ್ಟು ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಎಲ್ಲ ಧ್ಯಾನ ಮಾಡು ಅಂತ ತುಂಬ ಫೋರ್ಸ್ ಮಾಡಿದ್ದಾರೆ. ಇದು ಧ್ಯಾನದ ಪರಿಚಯ ಬಂದು ಸುಮಾರು 15 ವರ್ಷದಿಂದ ಇದೆ, ಬಟ್ ಮಾಡ್ತಾ ಇರಲಿಲ್ಲ ಹೆಚ್ಚಾಗಿ. ಈಗ ತುಂಬ ಜಾಸ್ತಿ ಮಾಡ್ತಾಯಿದ್ದೀವಿ, ಮಾಡಬೇಕು ಅಂತಂದ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ ಫೋನ್ ಮಾಡಿ. ನಾವು ಮಾಡಿಲ್ಲ ಅಂದರೆ ಸಹ ಅವ್ರು ಫೋನ್ ಮಾಡಿ ಧ್ಯಾನ ಮಾಡು ಅಂತ ಹೇಳ್ತಾ ಇರ್ತಾರೆ. ಅದೊಂದು ತುಂಬ ಖುಷಿ ಆಗುತ್ತೆ. ಈಗ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ತುಂಬ ಒಂದು 20 ವರ್ಷದಿಂದ ಇದೆ. ಆದರೂ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಿದ್ದೆ. ಈ ನಡುವೆ ಬಿಟ್ಬಿಟ್ಟಿದ್ದೀನಿ, ಟ್ಯಾಬ್ಲೆಟ್ಸೇ ತೊಗೋಬಾರ್ದು, ಅದೇನಾಗುತ್ತೋ ನೋಡೋಣ, ಧ್ಯಾನದಿಂದನೇ ಸರಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಬಿಟ್ಟಿದ್ದೀನಿ. ಬಟ್ ಧ್ಯಾನ ಮಾಡೋದ್ರಿಂದ ಸ್ವಲ್ಪ ಮನಃಶಾಂತಿ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಮಾಡ್ತಾರೆ, ನಮ್ಮ ಯಜಮಾನರು ತುಂಬ ಜಾಸ್ತಿ ಮಾಡ್ತಾರೆ. ನಾನು ಮಾಡ್ತಾ ಅವರೂ ಮೆಡಿಟೇಷನ್ ಕ್ಲಾಸಸ್ ಕೇಳ್ತಾ ಇರ್ತಾರೆ. ಕ್ಲಾಸು ಕೇಳ್ತಾ ಧ್ಯಾನ ಮಾಡ್ತಾರೆ. ನೈಟ್ ಟೈಮ್ ಮಾಡ್ತಾರೆ, ಬೆಳಗ್ಗೆನೂ ಮಾಡ್ತಾರೆ. ಕಾರಲ್ಲಿ ಹೋಗ್ಬೇಕಾದ್ರೂ ಸಹ ಅವರು ವಿಡಿಯೋಸ್ ಹಾಕ್ಕೊಂಡು ಕೇಳ್ತಾ ಮಾಡ್ತಾ ಇರ್ತಾರೆ. ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಈಶ್ವರಮ್ಮ ಅಕ್ಕ ಅವ್ರಿಗೆ. ಇಲ್ಲಾಂದರೆ ನನಗದು ಧ್ಯಾನದ ಬಗ್ಗೆ ಸ್ವಲ್ಪನೂ ಏನೂ ಗೊತ್ತಿರಲಿಲ್ಲ. ಈಗ PMC ಕ್ಲಾಸ್ ಕೇಳ್ತಾ ಇರ್ತೀನಿ ಮತ್ತು ಇದರಿಂದ ತುಂಬ ಉಪಯೋಗ ಆಗ್ತಾಯಿದೆ. ಇನ್ನು ಮುಂದೆ ಮಾಡ್ತಾ ಇದರಿಂದ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದು ಮತ್ತೆ ನಾನು ಯಾವಾಗಾದರೂ ಹೇಳ್ಬೋದು. ಈ ಅವಕಾಶ ಕೊಟ್ಟಿರೋ PMC ಚಾನಲ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು PMC ಚಾನಲ್ ಅವ್ರಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಪರಿಮಳ ಅಂತ, ಬಾಗೇಪಲ್ಲಿಯಿಂದ ಮಾತಾಡ್ತಿರೋದು. ಧ್ಯಾನ ಅಂದರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟು. ಮಾಮೂಲಿ ಯಾರನ್ನ ಕರೆದ್ರೆ ಹೋಗೋದು, ಕೂತ್ಕೊಳ್ಳೋದು, ಸುಮ್ಗೆ ಕಣ್ಮುಚ್ಕೊಳ್ಳೋದು ಅನ್ನೋದೊಂದು ಅಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಬರ್ತಾ ಮತ್ತೆ ಈಶ್ವರಮ್ಮ ಅಕ್ಕ ಅಂತ ನಮ್ಮ ಮನೆ ಹತ್ರ, ಅವರು ಮತ್ತು ಗಾಯತ್ರಿ ಇಬ್ಬರೂ ನನಗೆ ಮೆಡಿಟೇಷನ್ ಮಾಡೋಕ್ಕೆ ಸ್ವಲ್ಪ ಎನ್ಕರೇಜ್ ಮಾಡಿದ್ರು. ಅಲ್ಲೂ ಸ್ವಲ್ಪ ಕೂತ್ಕೊಳ್ತಿದ್ದೆ. ಬರ್ತಾ ಧ್ಯಾನದ ಮೇಲೆ ಇಂಟ್ರೆಸ್ಟ್ ಬಂದು ಸ್ವಲ್ಪನೇ ಮಾಡ್ತಿದ್ದೆ. ಅಂದರೆ ಸ್ವಲ್ಪ ಕೋಪ ಸ್ವಲ್ಪ ಜಾಸ್ತಿ ನನಗೆ ಇತ್ತು, ಅದು ಸ್ವಲ್ಪ ಕಂಟ್ರೋಲ್ ಬಂದಿದೆ. ಮತ್ತು ನಮ್ಮ ಯಜಮಾನ್ರು ಸ್ವಲ್ಪ ಹೊತ್ತು ಮಾಡ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಜೊತೆಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡ್ತಾರೆ. ನನಗೆ ಈ ಅವಕಾಶ ಕೊಟ್ಟ PMC ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ಹೆಸರು ಅನುಷಾ ಅಂತ ಹೇಳ್ಬಿಟ್ಟು, ನಾವು ಬಾಗೇಪಲ್ಲಿಯಿಂದ. ನಾವು ಮೊದಲು ಬೆಂಗಳೂರಲ್ಲಿದ್ವಿ, ನಮ್ಮ ಅತ್ತೆ ಅವರು ಬಾಗೇಪಲ್ಲಿ ಇರೋದಕ್ಕೆ ನಾವು ಬಾಗೇಪಲ್ಲಿಗೆ ಬಂದಿದ್ವಿ. ನಮ್ಮ ಯಜಮಾನ್ರು ಸ್ಟಾಫ್ ನರ್ಸ್ ಆಗಿದ್ದರು. ಅವ್ರು ಅಲ್ಲಿರೋದಕ್ಕೆ ಅವ್ರ ಫ್ರೆಂಡ್ ಅವ್ರ ಮದರ್ ಅವರು ಧ್ಯಾನ ಜಾಸ್ತಿ ಮಾಡ್ತಾಯಿದ್ರು. ಸೊ ಅವರು ಸಜೆಸ್ಟ್ ಮಾಡಿದ್ರು ಧ್ಯಾನ ಮಾಡಿರಿ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ತುಂಬ ಪೂಜೆ ಮಾಡ್ತಾಯಿದ್ರು ನಮ್ಮ ಅತ್ತೆ ಅವರೆಲ್ಲ. ಈಶ್ವರಮ್ಮ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಅವರು ತುಂಬ ಫೋರ್ಸ್ ಮಾಡ್ತಾಯಿದ್ರು ಧ್ಯಾನ ಮಾಡಿರಿ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆಯವರು ತುಂಬ ಪೂಜೆ ಜಾಸ್ತಿ ಮಾಡ್ತಾಯಿದ್ರು. ಯಾವಾಗಲೂ ನಮ್ಮ ಪಪ್ಪಾಜಿ ಅವರೆಲ್ಲ ಹೇಳ್ತಾಯಿದ್ರು ಧ್ಯಾನ ಮಾಡಿರಿ, ಪೂಜೆ ಬಿಟ್ಬಿಡ್ರಿ, ಜಾಸ್ತಿ ಪೂಜೆ ಮಾಡಿರಿ, ಎಷ್ಟು ಬೇಕೋ ಅಷ್ಟು ಮಾಡಿರಿ, ಧ್ಯಾನ ಮಾಡಿರಿ ಅಂತ ಹೇಳ್ತಾಯಿದ್ರು. ಅವರು ಹಿಡಿಸ್ಕೊತಿರ್ಲಿಲ್ಲ, ಬಟ್ ಧ್ಯಾನ ಮಾಡ್ತಾಯಿದ್ರು, ಜಾಸ್ತಿ ಮಾಡ್ತಾ ಇರಲಿಲ್ಲ ಅಷ್ಟು. ಇವಾಗ ಧ್ಯಾನ ಮಾಡ್ತಾಯಿದ್ದಾರೆ. ಅವರಿಂದ ನಾವೆಲ್ಲ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗಿದೆ. ನಮ್ಮ ಸಮಸ್ಯೆಗಳೆಲ್ಲ ಒಂದು ಸ್ವಲ್ಪ ಸಾಲ್ವ್ ಆಗ್ತಾ ಬಂದಿದೆ. ನಮ್ಮ ಯಜಮಾನ್ರಿಗೂ ಆಕ್ಸಿಡೆಂಟ್ ಆಗಿತ್ತು. ಸೊ ಅವ್ರಿಗೂ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು ಕೈ. ಸೊ ಅವ್ರಿಗೂ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಎಲ್ಲ ಇವಾಗ ಧ್ಯಾನ ಮಾಡಿ ಅವ್ರಿಗೂ ಒಂದು ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಮಕ್ಳಿಗೂ ಒಂದು ಸ್ವಲ್ಪ ಇವಾಗ ವಿದ್ಯಾಭ್ಯಾಸ ಇದೆ. ಅವರು ಎಲ್ಲ ಧ್ಯಾನ ಮಾಡಿ ನಮ್ಮನ್ನು ನೋಡ್ಕೊಂಡು ಅವರು ಮಾಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಆದರೂ ಅವರೆಲ್ಲ ಶ್ಲೋಕಾಸ್ ಅಂತ ಹಾದು ಇದೆ ಎಲ್ಲ ಹೇಳ್ತಾ ಇದ್ರು. ಇವಾಗ ಧ್ಯಾನ ಮಾಡೋದಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅವರು ಮಾಡ್ತಾ ಇರ್ತಾರೆ. ನಮ್ಮನ್ನು ನೋಡ್ಕೊಂಡು ಅವರು ಮಾಡ್ತಾ ಇರ್ತಾರೆ. ಮತ್ತು ನಮ್ಮ ಅತ್ತೆಯವರು ಇವಾಗ 2 hours ಮಾಡ್ತಾ ಇರ್ತಾರೆ. ನಮ್ಮ ಅಪ್ಪಾಜಿ ಅವರು ಮಾಡ್ತಾರೆ. ನಮ್ಮ ಮನೇಲಿ ಎಲ್ಲರೂ ಧ್ಯಾನದ ಮೇಲೆ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಎಲ್ಲ ಧ್ಯಾನ ಮಾಡ್ತಾರೆ. PMC ಕನ್ನಡ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.